ಓಂ ಗುರುಭ್ಯೋ ನಮಃ. ನಾನು ಎಲ್ಲರಿಗೂ, ನನ್ನ ಹವ್ಯಕರಿಗೆ ಬಂಧು ಬಳಗ ಮಿತ್ರ ಸಂಬಂಧಿಕರಿಗೆಲ್ಲರಿಗೂ ಸಹ ನನ್ನ ಅನಂತ ವಂದನೆಯನ್ನು ಮತ್ತು ನನ್ನ ಶ್ರೇಷ್ಠ ಪ್ರಣಾಮಗಳನ್ನು ನಾನು ಹೇಳ್ತಾ, ಇವತ್ತು ಹವ್ಯಕರ ಮೂಲ ಮತ್ತು ಹವ್ಯಕ ವಿಚಾರಕ್ಕೆ ಬಗ್ಗೆ ಮತ್ತೆ ಸ್ವಲ್ಪ ಬಟ್ಟೆ ಮುಂದುವರಿಸ್ತಾ ಇದ್ದೆ. ಇವತ್ತು ನಾನು ಹೇಳ್ತಾ ವಿಚಾರ ಹೈಗುಂದಿನ ವಿಚಾರ. ಇನ್ನೊಮ್ಮೆನೆ ಹೇಳಿದ್ದೆ, ಹೈಗುಂದಿನ ಸ್ವಲ್ಪ ವಿಚಾರದ ಬಗ್ಗೆ ಹೇಳ್ತಿ ಅಂತ ಹೇಳಿ. ಇವತ್ತು ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದ. ಹಯ ಅಂದ್ರೆ ಕುದುರೆ, ಪಶು ಹೆಂಗಾತು ಅಂತ. ಹೌದು, ಹಯ ಅಂದ್ರೆ ಕುದುರೆನೆ, ಅಶ್ವಂದು ಕುದುರೆನೆ. ಅದೇ ಪಶು ಹೆಂಗಾತು ಅಂತ ಕೇಳಿದೆ. ಈಗ ಮನುಷ್ಯನಿಗೂ ಪಶು ಅಂತಲೇ ಕರೀತಾರೆ. ಎಲ್ಲ ಜೀವಕೋಟಿಗಳಿಗೂ ಒಂದು ಅರ್ಥದಲ್ಲಿ ಪಶುನೇ ಆಗಿರ್ತದೆ. ಬರೀ ಪಶು ಅಂದರೆ ಆಕಳು ದನಕಕ್ಕೆ ಮಾತ್ರ ಅಲ್ಲ. ಆಕಳಿಗೆ ಸಂಸ್ಕೃತದಲ್ಲಿ ಗೋ ಅಂತ ಕರೀತಾರೆ, ಕುದುರೆಗಳಿಗೆ ಸಂಸ್ಕೃತದಲ್ಲಿ ಅಶ್ವ ಅಂತ ಕರೀತಾರೆ. ಇವೆರಡೂ ಅರ್ಥನೂ ಸೇರಿ ಹಯ ಅಥವಾ ಪಶು ಅಂತ ಆಗ್ತದೆ. ಪಶು ಅಂದರೆ ಈಗ ನಾರದೀಯ ಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ ಈ ಹೈದ ಅರ್ಥ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಅದ ಕಾರಣ ನಾನಿಂದ ಹಯಗೊಂದದ ವಿಚಾರ ಬಗ್ಗೆ ಹಯಗುಂದ, ಹೈಗುಂದ ಅಥವಾ ಹೈವಾಗುಂದ ಅಥವಾ ಹೈಗಳ ಗುಂದ ಅಂತನ್ನೆಲ್ಲ ಹೇಳಿದ್ವಿ. ಕೆಲವರು ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ ಬೇಜಾರು ಕಾಣ್ತದಿದ್ದಿದೆ ಅಥವಾ ತಪ್ಪು ತಿಳ್ಕೊಂತದ್ದಿದೆ. ಅವ್ರು ತಿಳ್ಕೊಂಡಿದ್ದು ಒಂದು ಅರ್ಥದಲ್ಲಿ ಸರಿ, ಇದೊಂದು ಅರ್ಥದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದಾಗ ಹಯ ಅನ್ನೋದು ಒಂದು ಪಶುನೇ. ಪಶು ಅಂದ್ರೆ ಹಯನೇ ಆಗ್ತು. ಕುದುರೆ ಕೂಡ ಒಂದು ಪಶುಗೆ ಆಗ್ತು ಅದರಲ್ಲಿ. ಆದ್ದರಿಂದ ನಾನು ಈ ವಿಚಾರದಲ್ಲಿ ಹಯ ಮತ್ತು ಪಶು ಎರಡು ವಿಚಾರದಲ್ಲಿ ಒಂದೇ ಏಕರೂಪ ಅಂತ ಇದ್ದಿದ್ದು. ಇನ್ನು ಅಶ್ವ ಮತ್ತು ಗೋ ಅಂದಾಗ ಅವುಗಳ ವಿಚಾರ ವಿಮರ್ಶೆ ಮಾಡಬೇಕಾಗ್ತು. ಅಶ್ವನೇ ಗೋ ಅಥವಾ ಗೋವೇ ಅಶ್ವ ಅಂತ ಹೇಳಕ್ ಹೋಗ್ತಿಲ್ಲ ಅವರು. ಯಾಕೆಂತಂದ್ರೆ ವಿದ್ವಾಂಸರು ಇದ್ದ ಇಲ್ಲಿ ನೋಡ್ತಾನೂ ಇದ್ದ ಇದರಲ್ಲಿ ಅಶ್ವ ಹೇಗಾಗ್ತು, ಗೋ ಅಥವಾ ಅಶ್ವ ಹೆಂಗಾಗ್ತು ಅನ್ನೋದೆಲ್ಲ ಬರ್ತು. ಎಷ್ಟು ವಿಚಾರ ವಿಮರ್ಶೆ ಸಂಖ್ಯೆಗಳು ಸದ್ದಿಂತ ಅಂತ ಸ್ಥಿತಿಗಳೆಲ್ಲ ಬರ್ತಿತ್ತು. ಹಂಗೋಸ್ಕರ ನಾನು ಗೋ ಅನ್ನ ಅಶ್ವ ಅಂತ ಹೇಳಿದ್ದೆ ಅಥವಾ ಅಶ್ವನ ಗೋ ಅಂತ ಹೇಳಿದ್ದೆ. ಹಳೆಯ ವಿಚಾರದಲ್ಲಿ ಪಶು ಹೇಳಿದ್ದೆ. ಅದು ಕೆಲವೊಂದು ಹಿಂದಿನ ಮಹತ್ವ ಕೆಲವೊಂದು ವಿಚಾರಗಳಿದೆ. ಅದು ಬೈಲಿ ಅಂತಲ್ಲ, ಅದನ್ನು ಈಗ ತಿಳಿಸ್ತಾ ಇದ್ದೆ. ಯಾರು ಅದ್ರ ಬಗ್ಗೆ ಸಮಸ್ಯೆಗಳನ್ನ ಎತ್ತುವಂಥದ್ದು ಏನೂ ಇಲ್ಲದೆ ಉತ್ತರಗಳು ಕರೆಕ್ಟ್ ಇದ್ದು, ಕೇಳಿದಂಥ ಪ್ರಶ್ನೆಗಳು ಸರಿಯಾಗೇ ಇತ್ತು. ಎಲ್ಲರೂ ನೀವೆಲ್ಲ ಕೇಳಿದ ಪ್ರಶ್ನೆಗಳೆಲ್ಲ ಕರೆಕ್ಟಾಗೇ ಇತ್ತು. ಸರಿಯಾಗಿ ಅರ್ಥಗರ್ಭಿತವಾಗಿ ನೋಡಿದಾಗ ಹಯ ಅಂದ್ರೇನು, ಅಶ್ವ ಅಂದ್ರೇನು, ಗೋ ಅಂದ್ರೇನು, ಪಶು ಅಂದ್ರೇನು, ಆಕಳು ಅಂದ್ರೇನು, ವೃಷಭ ಅಂದ್ರೇನು, ಕುದುರೆ, ಹಿಂಗೆಲ್ಲ ಅರ್ಥ ಆಗ್ತಿತ್ತು. ಸ್ವಾಭಾವಿಕವಾಗಿ ಅರ್ಥ ಆಗಂಥದ್ದು. ಇನ್ನು ಈ ವಿಚಾರ ಹೇಳಿ ಹಯಗೊಂದು ಸ್ವಲ್ಪ ಮಟ್ಟಿಗೆ ವಿಚಾರ ಹೇಳಕ್ಕಾಗ್ತು. ಯಾಕೆಂದ್ರೆ ಇನ್ನು ಅಹಿಛತ್ರಕ್ಕೆ ನಾವು ಹೋಗುವಂಥ ಸಂದರ್ಭ ಇದ್ದು, ಅಹಿಛತ್ರದ ನಂತರ ಹವ್ಯಕರು ಅಂದರೆ ಬ್ರಾಹ್ಮಣರು ಅಂದರೆ ಸಸ್ಯಹಾರಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಸಸ್ಯಹಾರಿಗಳು ಹವ್ಯಕರೇ ಆಗಿರ್ತಾ ಮತ್ತು ಶಿವಳಿ ಬ್ರಾಹ್ಮಣರು ಇರ್ತ ಅಂದರೆ ಇವರೆಲ್ಲ ಹವ್ಯಕರಿಗೆ ಸಂಬಂಧಪಟ್ಟವು. ಯಾಕಂದರೆ ಯಜ್ಞ, ಹೋಮ, ಯಾಗಾದಿಗಳನ್ನು ಮಾಡೋದು, ಪಿತೃಕರ್ಮ, ದೇವಕರ್ಮಗಳನ್ನೆಲ್ಲ ಮಾಡೋರಾಗಿದ್ದಕ್ಕಾಗಿ ಅವರು ಕೂಡ ಬ್ರಾಹ್ಮಣರಾಗಿರ್ತ. ಮಾಂಸಾಹಾರಿಗಳಿಗೆ ಎಂದಿಗೂ ಕೂಡ ಬ್ರಾಹ್ಮಣರಾಗದಿಲ್ಲ. ಮಾಂಸ ತಿನ್ನುವನ್ನು ಬ್ರಾಹ್ಮಣ ಅಂತ ಕರೆಯಕ್ಕೆ ನಮ್ಮ ಹವ್ಯಕ ಸಂಸ್ಕೃತಿ ಎಂದಿಗೂ ಒಪ್ಪುವುದಿಲ್ಲ ಅದನ್ನ. ಆದ್ದರಿಂದ ನಾನು ಈ ವಿಚಾರದ ಬಗ್ಗೆ ತಮಗೆಲ್ಲ ಮುಂದಿಡ್ತಾ ಇದ್ದೆ. ಇದನ್ನ ತಾವು ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಈಗ ಹೈಗುಂದ ಅಂದರೆ ಹಯಗೊಂದ, ಹೈಗೊಂದ ಅಥವಾ ಹೈಗಳ ಗೊಂದ ಅಂತ ಇತ್ತು. ಇದು ಪುರಾತನ ಕಾಲದಿಂದನೂ ಬಂದಂಥದ್ದು. ಪುರಾತನ ಕಾಲದಲ್ಲಿ ಹಿಂದೆ ನಾರದೀಯ ಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ ಇರುವಂಥದ್ದು. ಇಡಗುಂಜಿ ಪುರಾಣ ಇದರಲ್ಲಿ ಒಂದು. ಇಡಗುಂಜಿ ಮಹಾತ್ಮ್ಯ ಅಥವಾ ಇಡಗುಂಜಿ ಪುರಾಣದಲ್ಲೂ ಹೈಗುಂದ ವಿಚಾರ ಮತ್ತು ಇದು ಈ ಹವ್ಯಕ ಬ್ರಾಹ್ಮಣರ ವಿಚಾರದ ಬಗ್ಗೆ ನೆಲೆಬೆಲೆಗಳೆಲ್ಲ ಇತ್ತು. ಇದು ನೆಲೆನೇ ಹೊರತು, ಅವ್ರಿಗೆ ಉಳಿದ ಸ್ಥಳಗಳೇ ಹೊರತು ಮೂಲ ಅರ್ಥಲ್ಲೇ.
ಯಾಕೆಂದ್ರೆ ಅವ್ರ ಮೂಲ ಅಲ್ಲಿಂದ ಬಂದದಲ್ಲ. ಅವರು ಐಚ್ಛತ್ರ ಅಂದ್ರೆ ಬೇಕಾದಷ್ಟು ನಮೂನೆ ಇದ್ದು, ನಾವು ತಿಳ್ಕೊಂಡ್ರ ಮಟ್ಟಿಗೆ ಐಚ್ಛತ್ರ ಅಂತಂದ್ರೆ ನಾವು ಈಗ ಹತ್ತಿರವಾದ ಐಚ್ಛತ್ರಗಳಾಗಲಿಲ್ಲ, ನಾವು ಇಟ್ಟದ್ದೆಲ್ಲ ಐಚ್ಛತ್ರವೇ ಆಗಲಿಲ್ಲ, ನಾವು ಇಟ್ಟ ಹೆಸರುಗಳು ಐಚ್ಛತ್ರ ಆಗ್ತಿದೆ. ಮೂಲತಃ ಐಚ್ಛತ್ರವೇ ಇದ್ದು ಎಲ್ಲಿ ಉತ್ತರ ಭಾರತದಲ್ಲಿ ತ್ರಿವೇಣಿ ಸಂಗಮ, ಯಾವುದು ಗಂಗಾ ಯಮನ ಸರಸ್ವತಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಅಲ್ಲಿ ಮೂಲ ಹೆಸರು ಬ್ರಹ್ಮಪುರ ಬ್ರಹ್ಮಕ್ಷೇತ್ರ ಅಂತಿದ್ದು. ಅದು ಈಗ ಮಹಾಭಾರತದ ಸಂದರ್ಭದಲ್ಲಿ ಮತ್ತು ರಾವಣ ಮಹಾಭಾರತದ ಸಂದರ್ಭದಲ್ಲಿ ಅಹಿಚ್ಛತ್ರ ಅಂತ ಹೆಸರು ಕೊಡ್ತು. ಅಹಿಚ್ಛತ್ರ ಕೆಲವರು ಅಹಿಕ ಅಥವಾ ಅಂದ್ರೆ ನಾಗಪಂಗಡ ಅಂತಲೂ ತಿಳ್ಕೈಯಿಂದ, ಅಥವಾ ನಾಗಜನಾಂಗ ನಾಗಬಣ ಒಬ್ಬೊಬ್ಬರು ಒಂದು ಅರ್ಥದಲ್ಲಿ ತಿಳ್ಕೈಯಿಂದ. ಅಹಿಕ ಅಥವಾ ಅಹಿಕಾಗ್ನಿ ಅಥವಾ ಅಹಿಕಾಗ್ನೇನು ಅರಿವೆ ಹೋಮ ಹವನ ಅಥವಾ ಇದಕ್ಕೆ ಅಗ್ನಿ ಅಂತ ಕರೀತ. ಅಹಿಯನ್ನು ಐಕಾಗ್ನಿ, ನಿನ್ನ ಐಕಾಗ್ನಿಯ ಮುಕ್ತ ಅಂತ ಕೇಳ್ತ, ಅಥವಾ ಅಹಮನ್ಯ ಮುಕ್ತ ಅಥವಾ ಐಕಾಗ್ನಿಯ ಮುಕ್ತ ಕೇಳ್ತಾ. ಐಕಾಗ್ನಿ ಅಂದ್ರೆ ಏನು? ಅಗ್ನಿಯನ್ನು ಹವಿಸನ್ನು ಕೊಡಲು ಐಕಾಗ್ನಿ ಅಂತ ಕರೀತ. ಕೆಲವರು ಐಕ ಅಂದ್ರೆ ನಾಗ ಅಂತ ತಿಳ್ಕೊಂಡಿಂದ, ಒಬ್ಬೊಬ್ರು ಒಂದೊಂದು ತಿಳ್ಕೈಯಿಂದ ಏನೋ ಒಂಥರ ಅರ್ಥ ಕೊಡ್ತಾ ಇತ್ತು. ಅವ್ರು ತಿಳ್ಕೊಳ್ಳೋದ್ರೂ ಏನು ತಪ್ಪೇನಿಲ್ಲ. ಆದರೆ ಅಹಿಚ್ಛತ್ರ ಐಕಾಗ್ನಿ ಅಂತ ನಿಲಾಗ್ತಿದೆ. ಅಹಿಚ್ಛತ್ರ ಬಂದಿತ್ತು ನಾಗರ ಜನಾಂಗದಿಂದ ಅಂತಂದಲ್ಲ. ಐಕಾಗ್ನಿ ಅಂದ್ರೆ ಹವ್ಯಕ್ಕಂತ ಕೊಡೋದ್ರಿಂದ ಈ ಹವ್ಯಸ್ಸನ್ನು ಕೊಡ್ತಾ ಇದ್ದ ಬ್ರಾಹ್ಮಣ ಅಂದ್ರೆ ಐಚ್ಛತ್ರ. ಯಾಕಂದ್ರೆ ದ್ರೋಣಾಚಾರ್ಯ ವಿಚಾರಗಳು ಬಗ್ಗೆ ಗೊತ್ತಿಕ್ಕು ಅವ್ರು ನಾಗವರದಿಂದ ಬಂದವರು ಅಲ್ಲ ಅಂತ ಹೇಳ್ತಾ. ಮತ್ತು ಎರಡನೇದಾಗಿ ಇದೆಲ್ಲ ಸೇರಿದ ತ್ರಿವೇಣಿ ಸಂಗಮ, ಬ್ರಹ್ಮಪುತ್ರ ಮತ್ತು ಯಮನ ಸರಸ್ವತಿನ ತ್ರಿವೇಣಿ ಸಂಗಮದಲ್ಲಿ ಯಾಕೆ ಬಂತು ಅಂತಂದ್ರೆ ಅದು ಒಂದು ಕೂಡ ತಪಸ್ಸಿನ ಇದು ವಿಶೇಷ ಸ್ಥಾನಮಾನ ಇತ್ತು. ಇವತ್ತು ಬ್ರಹ್ಮಪುರದಲ್ಲಿ ನೋಡಿದಾಗ ಅನೇಕ ತರದ ಅವಶೇಷಗಳಿತ್ತು. ಈ ಅವಶೇಷಗಳ ಜೊತೆಗೆ ಶಿಲಾಶಾಸನಗಳು, ತಾಮ್ರ ಶಾಸನಗಳು ಕೂಡ ನಮ್ಮ ಹವ್ಯಕ ಬ್ರಾಹ್ಮಣರ ಬಗ್ಗೆ ಹವ್ಯಕ ಬ್ರಾಹ್ಮಣರ ಬಗ್ಗೆ ಹವ್ಯಕವಾದ ಬ್ರಾಹ್ಮಣರ ಬಗ್ಗೆ ಕೊಡ್ತಾರೆ. ಯಾರು ಅಂತ ಹೇಳಿ ಹವ್ಯಕವ್ಯ ಅಂದ್ರೆ ಯಾರು, ಹವ್ಯಕರು ಯಾರು ಅಂತ ಹೇಳಿ ಕೊಟ್ಟಿದ್ದ ಈ ಐಚ್ಛತ್ರದಲ್ಲಿ. ಈ ಐಚ್ಛತ್ರ ಬ್ರಹ್ಮಪುರ ಅಂತ ಯಾಕೆ ಬಂದನಂತ ಅದೊಂದು ನೋಡ. ಐಚ್ಛತ್ರದ ಮೂಲ ಅದರಲ್ಲೂ ಕೂಡ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನ ತೇಜಸ್ಸಿನಿಂದ ಉದ್ಭವಿಸಿದ ಸ್ಥಳವೇ ಬ್ರಹ್ಮಪುರ ಬ್ರಹ್ಮಕ್ಷೇತ್ರ ಅಂತ. ಅದಕ್ಕೂ ಒಂದು ಕಾರಣ. ಕುರುಕ್ಷೇತ್ರದ ಬಗ್ಗೆ ಅವರಿಗೆ ಗೊತ್ತಿತ್ತು. ಬಹುಶಃ ಕುರುಕ್ಷೇತ್ರದಲ್ಲಿ ಕಪಾಲದ ಬಗ್ಗೆ ಅವರಿಗೆ ಗೊತ್ತಿರೋಂಥ ವಿಚಾರ. ಈ ಕಪಾಲದ ಬಗ್ಗೆ ಏನು ಅಂತ ವಿಚಾರ, ಬ್ರಹ್ಮನಿಗೆ 5 ಮುಖಗಳಿತ್ತು. ಬ್ರಹ್ಮನ 5 ಮುಖಗಳಲ್ಲಿ ಒಂದು ಅಹಂಕಾರ ಪೀಡಿತವಾಗಿತ್ತು. ಶಿವನನ್ನು ಕರೆಗಾಣಿಸಿ ಅದು ಅಹಂಕಾರಪೂರಿತದಾಗಿ ನಡ್ಕೊಂಡಾಗ ಶಿವ ಶಿರಚ್ಛೇದನ ಮಾಡಿದಾಗ ಅದು ಬ್ರಹ್ಮ ಕಪಾಲ ಆಯಿತು. ಅದು ಇಲ್ಲಿ ಬಿದ್ದು ಮತ್ತೆ ಹಾರಿ ಕುರುಕ್ಷೇತ್ರಕ್ಕೆ ಬಿತ್ತು. ಮಹಾವಿಷ್ಣುವಿನ ಮಾಡಿದ್ರೆ ಬ್ರಹ್ಮಪುರದಲ್ಲಿ ರಕ್ತಪಾತ ಆಗಾಗ ಒಂದು ದೃಷ್ಟಿಯಿಂದ ಬ್ರಾಹ್ಮಣ ಕ್ಷೇತ್ರ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ತನ್ನ ಕೈಗೆ ಅದೇ ಸ್ಥಳದಲ್ಲಿ ತಗೊಂಡ. ಆ ಥರವೇ ಬ್ರಹ್ಮಪುರ ಆಯಿತು. ವಿಷ್ಣು ಆ ಬ್ರಹ್ಮ ಕಪಾಲ ನೆಲಕ್ಕೆ ಬೀಳದಂತೆ ಮಾಡಿದಲ್ಲ, ಅದೇ ಸ್ಥಳ ಬ್ರಹ್ಮಕ್ಷೇತ್ರ ಬ್ರಹ್ಮಪುರ ಆಯಿತು. ನಂತರ ಕುರುಕ್ಷೇತ್ರಕ್ಕೆ ಇದು ಮಾಡಿದ. ಅದಕ್ಕೆ ಆಶ್ವಾಸನೆಯನ್ನು ಕೊಟ್ಟ, ನಿಂಗೆ ಎಷ್ಟು ಜನ ಬಲಿಬೇಕು ಅದು ನೀನು ಕುರುಕ್ಷೇತ್ರದಲ್ಲಿ ಇದಾಗ್ತದೆ ಅಂತ. ಅದಕ್ಕೆ ಬ್ರಹ್ಮಶಾಪನೂ ಇತ್ತು ಕುರುಕ್ಷೇತ್ರಕ್ಕೆ ಮೊದಲು ಹಿಂದೆ. ಅದರಂತೆ ಅದು ಆತು. ಇದು ಬ್ರಹ್ಮಪುರ ಆಯ್ತು, ಅದು ಕುರುಕ್ಷೇತ್ರ. ಇದು ಬ್ರಹ್ಮಕ್ಷೇತ್ರ ಆಯ್ತು, ಅದು ಕುರುಕ್ಷೇತ್ರ ಆಯ್ತು. ಅದು ಯುದ್ಧಾದಿಗಳನ್ನು ಮಾಡಿ ರಕ್ತ ಎರೆಯಕ್ಕೆ, ಇಲ್ಲಿ ತಪಸ್ಸುಗಳಿಗೆ ಅನುಕೂಲ ಆಗಕ್ಕೆ ಈ ರೀತಿ ಆಯ್ತು. ಆದ್ರಿಂದ ಅಹಿಚ್ಛತ್ರ ಅಥವಾ ಬ್ರಹ್ಮಪುರ ಬ್ರಹ್ಮಕ್ಷೇತ್ರ ಅನ್ನೋದು ಉತ್ತರ ಭಾರತದಲ್ಲಿ ಈ 3 ನದಿಗಳ ಹತ್ತಿರಕ್ಕೆ ಇರುವಂಥದ್ದು. ಸಾಧಾರಣವಾಗಿ ಸಂಶಯ ಇದ್ದವರು ಅಲ್ಲಿರುವ ಶಾಸನಗಳನ್ನು ನೋಡ್ಲಿಕ್ಕೂ, ತಾಮ್ರ ಶಾಸನಗಳನ್ನು ಓದ್ಲಿಕ್ಕೂ ಪ್ರಯತ್ನ ಪಡ್ಲಿಕ್ಕೂ, ಅಥವಾ ಸಾಧ್ಯವಾದರೆ ತಮ್ಮ ಅಟ್ಟಾಪುಗಳು ಏನಾದ್ರು ಇದ್ರೆ ಅಥವಾ ತಮ್ಮ ವೈಭವಗಳು ಏನಿದ್ರೆ ಅದನ್ನು ನೋಡಕ್ಕೆ ಅಭ್ಯಂತರ ಇಲ್ಲ. ಆದ್ರಿಂದ ಇನ್ನು ಐಚ್ಛತ್ರಕ್ಕೆ ಸಾಧಾರಣವಾಗಿ ಇನ್ನೂ ಒಂದು ಉದ್ದೇಶ ಇತ್ತು. ಏನಂತಂದ್ರೆ ಈ ಹಯಬಂಧದಂತ ವಿಚಾರಗಳನ್ನು ನಾನು ತಿಳಿಸಿದ್ದೆ. ಹಯಬಂಧದ ವಿಚಾರದ ಬಗ್ಗೆ ಬೇರೆ ಇನ್ನೊಂದ್ಸಲ ತಿಳಿಸಬೇಕು. ಯಾಕೆಂದ್ರೆ ಅದು ಇನ್ನೂ ಸಾಕಷ್ಟು ಇತ್ತು. ಈಗ ಐಚ್ಛತ್ರಕ್ಕೆ ಬಂದು ಆಮೇಲೆ ಆ ವಿಚಾರ ತಿಳಿಸ್ತೀನಿ. ಆದ್ದರಿಂದ ಈ ಐಚ್ಛತ್ರ ನಾಗಮಂಡಲ ಅಂತ ಆಗಿತ್ತು.
ಐಚ್ಛತ್ರ ಕರ್ನಾಟಕದಲ್ಲಿರುವಂತಹ ನಾಗಮಂಡಲ ಅಲ್ಲ, ಐಚ್ಛತ್ರ ಮೂಲ ನಾಗಮಂಡಲ. ಯಾಕೆ ಅಂತಂದ್ರೆ ನಾಗಗಳು ಇರ್ತಿದ್ದ. ನಾಗಗಳಲ್ಲಿ ಯಾಕೆ ಇರ್ತದಂದ್ರೆ, ನಾಗ ಬಣ್ಣಗಳು ಯಾಕೆ ಇರ್ತದಂದ್ರೆ, ಅವರು ಸಾಧಾರಣವಾಗಿ ವಿಶೇಷ ನಿಧಿಗಳನ್ನು ಕಾಯ್ಲಿಕ್ಕೆ, ವಿಶೇಷ ನಿಧಿಗಳನ್ನು ಯಾಕೆ ಕಾಯ್ತಿದ್ದ ಅಂದ್ರೆ, ಈ ಅಪಾರ ಸಂಪತ್ತು ದೈವ ಸಂಪತ್ತು. ಈ ದೈವ ಸಂಪತ್ತು ಯಾರಿಗೆ ಸೇರಕೋತಾರೆ? ಧರ್ಮನಿಷ್ಠಾನದವರಿಗೆ ಸೇರಕೋತಾರೆ. ಯಾರು ಧರ್ಮನಿಷ್ಠ ಅಂತಂದ್ರೆ, ಧರ್ಮದಲ್ಲಿ ನಡೆಯುವಂತಹ ಚಕ್ರವರ್ತಿಗಳು ಮಹಾರಾಜರು ಆಗಿದ್ದಾರೆ, ಅಂಥವರು ಆರ್ಯರಾಗಿದ್ದಾರೆ. ಅವರಿಗೆ ಎಲ್ಲ ರೀತಿ ಅನುಕೂಲತೆ ಆಗುವಂಥದ್ದು ಅದನ್ನ ಕಾಯ್ಲಿಕ್ಕಿದ್ದ. ಆರ್ಯರೇ ಹೊರತು ದ್ರಾವಿಡ ಆಗ್ತಿಲ್ಲ. ಇವತ್ತು ಹವ್ಯಕರು ಬ್ರಾಹ್ಮಣರು ಇವರು ಆರ್ಯರೇ, ದ್ರಾವಿಡರಲ್ಲ. ಅದಕ್ಕೂ ಬೇಕಾದಷ್ಟು ಇದಿತ್ತು. ಅದನ್ನ ಹೇಳ್ತಿ ಎಷ್ಟೋ ಜನ ದ್ರಾವಿಡರು ದ್ರಾವಿಡರು ದ್ರಾವಿಡ ಅಂತ ಹೇಳ್ಕೊತಾನೇ ಇದ್ದ. ಆರ್ಯರು ಎಲ್ಲಿಂದನೋ ಬೈಂದ ಅವ್ರು ಇಲ್ಲಿ ಬರ್ಲಿಲ್ಲೇ, ಆರ್ಯ ಕೊನೆಗೆ ಬಂದಿರೋದು. ಅದು ದ್ರಾವಿಡರೇನು ಕಡಿಮೆ ಅಲ್ಲ, ದ್ರಾವಿಡರು ಕೂಡ ಎಲ್ಲಿಂದನೋ ಬಂದವರೇ. ಆರ್ಯರು ಬಂದ್ರೆ ದ್ರಾವಿಡದಿಂದ ಬಂದವರೇ. ಅದಕ್ಕೆ ಇಂಡೋ ಆರ್ಯರು ಅಂತಲೂ ಕರೀತಾರ್ಯರಿಗೆ. ಯಾಕಂದ್ರೆ ಇಂಡೋ ಅದನ್ನ ಇದನ್ನೇ ಹೇಳ್ತಾ ಏಷ್ಯಾ ಕಡೆನೂ ಬಂದಿತ್ತು, ಅಫ್ಘಾನಿಸ್ತಾನ ಹಿಂಗೆಲ್ಲ ಬರ್ತಿತ್ತು. ಅದು ಕೊನೆಗೆ ಹೇಳಿ ಇನ್ನೊಂದ್ಸಲ ಹೇಳ್ತಾರೆ. ಈಗ ಐಚ್ಛತ್ರ ಅಂತಾದ್ಮೇಲೆ ಈಗ ಹೈಗುಂದನ್ನು ತಗೊಳ್ಬೇಕು. ಆಮೇಲೆ ಬನವಾಸಿ ವಿಚಾರ ಬರ್ತದೆ. ಬನವಾಸಿನೂ ಅಷ್ಟೇ ಮುಖ್ಯ ಆಗಿತ್ತು. ಈ ಹೈಗುಂದದ ಬಗ್ಗೆ ತಿಳ್ಕೊಂಡಾಗ ಮಹತ್ವದ ಬಗ್ಗೆ ಶಾಸನ ಶಿಲಾಶಾಸನಗಳು ಇದ್ದು ನೆಲೆಯೂರಿದ್ದ. ಈ ಹೈಗುಂದ ಸ್ಥಾಪನೆ ಮಾಡಿದ ಉದ್ದೇಶಕ್ಕೆ ಏನಂತಂದರೆ ಬ್ರಾಹ್ಮಣರ ಸಂರಕ್ಷಣೆಗಾಗಿ. ಬ್ರಾಹ್ಮಣ ಸಂರಕ್ಷಣೆ ಅಂತಂದರೆ ಇಲ್ಲಿ ಏನಾಗಿದೆ, ಉತ್ತರ ಭಾರತದಲ್ಲಿ ಕೆಲವೊಂದು ಮತಾಂಧ ಆದಂತಗಳು ಇದ್ದಿದ್ದ. ಅವರ ಒತ್ತಡ ಈ ನಮ್ಮ ಬ್ರಾಹ್ಮಣರ ಮೇಲೆ ಆಗ್ತಿತ್ತು. ಇವರನ್ನ ಮತಾಂಧಕರಣೆ ಮಾಡಿ ತಮ್ಮ ಮತಗಳಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಕ್ಕಾಗಿ ರಾಜ ಮಹಾರಾಜರು ಮೈರೂರಮ್ಮನಂತವರು ಎಲ್ಲರೂ ಇದು ಮಾಡಿದ, ರಕ್ಷಣೆಗೋಸ್ಕರ ಹೈಗುಂದಕ್ಕೆ ಕರೆದಂತ ಸ್ಥಿತಿ ಬಂತು. ಮತ್ತು ಬನವಾಸಿಗೂ ಮೈರೂರವರ್ಮ, ಕಾಕಸ್ವರ್ಮ, ರಾಜ ರಘುವರ್ಮ, ರವಿವರ್ಮ, ಲೋಕಾದಿತ್ಯ ಇವರೆಲ್ಲ ಕರೆತಂದ. ಹಾಗಂತ ಅವಕ್ಕೆ ಲೋಕಾದಿತ್ಯನೂ ಬಂದಿದ್ದಲ್ಲ, ಮೂರನೇ ಇದ್ದಿದ್ದು. ಆಮೇಲೆ ಇದೆಲ್ಲ ನೆಲೆಗೊಂಡಂತ ಸುರಕ್ಷಿತವಾದಂಥ ಸ್ಥಳ ಆಗಿತ್ತು. ಐಚ್ಛತ್ರ ಮೂಲ ಸ್ಥಳ ಆಗಿತ್ತು. ಐಚ್ಛತ್ರ ಹೆಂಗೆ ಮೂಲ ಸ್ಥಳ ಆಗಿತ್ತು ಅಂತಂದ್ರೆ ಮೊದಲಿಂದನೂ ಇದ್ದ. ಅವರು ಪೂರ್ವತಃ ಆರ್ಯರು ಬಂದು ನೆಲೆಸಿದ್ದೇ ಇಲ್ಲಿ. ಆರ್ಯರು ಬಂದು ನೆಲೆಸಿದಕ್ಕೆ ಅವರೇ ಬ್ರಾಹ್ಮಣರಾದ. ಅದಕ್ಕೂ ಸಾಕಷ್ಟು ಆಧಾರಗಳು ಇತ್ತು. ಸಾಧಾರಣ ಆರ್ಯರು ಯಾರು ಅಂತ ಇನ್ನೊಮ್ಮೆ ಹೇಳಿದ್ದೆ. ಅದರಲ್ಲಿ ಆರ್ಯರು ವೇದಾಂಗ ಪರಿಣಿತ ಆಗಿರ್ತ, ಅನೇಕ ವಿದ್ವತ್ತುಗಳು ಆಗಿರ್ತ, ವಿದ್ವಾಂಸಗಳು ಆಗಿರ್ತ, ರಕ್ಷಕರು ಆಗಿರ್ತ, ಸಮೀಕ್ಷಕರು ಆಗಿರ್ತ. ಯಾವ ಜಗತ್ತಿನ ಶಿಸ್ತು ಸ್ವಯಂವಸ್ಥೆ ಎಲ್ಲದೂ ಇರುತ್ತೋ ಆರ್ಯರಿಗೆ. ಅದಂದ್ರೆ ಅವರಿಗೆ ಹಾಗಲ್ಲ. ಇವರು ಬುಡಕಟ್ಟಿದ ಜನಾಂಗ, ಇರಾನಿಯರು, ಎಲ್ಲಿಂದನೂ ಬಂದರು, ಮೊಘಲರು ಅಥವಾ ಯುವನರು ಅಂತ ಹಿಂದಿನ ಕಾಲದಿಂದಲೂ ರಾಮಾಯಣ ಮಹಾಭಾರತ ಹಿಂದಿನ ಯುಗದಲ್ಲಿ ಯುವನವರು ಅಂತ ಇದ್ದಿದ್ದ. ರಾಮಾಯಣ ಮಹಾಭಾರತ ಕಾಲ ಹಿಂದೆ ಹೋದಾಗ ಯುವನರು ಅಂತ. ಮಹಾಭಾರತದಲ್ಲಿ ಕಾಲಯುವನ ಅಂತ ಬರ್ತ. ಅದರಲ್ಲಿ ಇವರೆಲ್ಲರೂ ದ್ರಾವಿಡರು. ರಾಮಾಯಣದಲ್ಲಿ ರಾವಣ ಬರ್ತ, ರಾವಣನು ದ್ರಾವಿಡನೇ. ಅದರಲ್ಲಿ ಯಾಕೆ ಅಂತ ಕೇಳಿದ್ರೆ ಅವನು ಪುನಃ ಮೊದಲು ಅವನು ಆರ್ಯರಾಗಿದ್ದ. ಆಮೇಲೆ ಅವನ ವರ್ತನೆಯಿಂದ ಅವನ ದ್ರಾವಿಡ ಪಂಥಕ್ಕೆ ಸೇರ್ಕೆಂಡ. ನಿಜವಾಗಿ ರಾವಣ ದ್ರಾವಿಡ ಆಗದೇನೆ ಅವನು ಕೂಡ ಆರ್ಯರಾಗ್ತ. ಅವನು ತಾನು ಮಾಡಿದ ವರ್ತನೆ ಕೆಲವು ದುಷ್ಟತನಗಳಿಂದ ದ್ರಾವಿಡದ ಏನು ಅಂದ್ರೆ ಒಳ ಹಚ್ಚದು, ಪದೇ ಜಗಳ ಕಿರಿಕಿರಿ ಮಾಡೋದ್ರಿಂದ ಆಗ್ತಿತ್ತು. ಇದನ್ನು ತಡೆಯಲಿಕ್ಕೆ ಆರ್ಯರು ಅನೇಕ ಸಲ ಯುದ್ಧ ಮಾಡಿದ ಸಂದರ್ಭ ಬಂತು. ಅದು ಧರ್ಮಕ್ಕಾಗಿ ಯುದ್ಧ, ಕಟ್ಟುನಿಟ್ಟಿನ ಶಿಸ್ತು ಸೈನ್ಯತೆ ಕಾಪಾಡುವ ಉದ್ದೇಶಕ್ಕಾಗಿ ಯುದ್ಧ. ಹಾಗಾಗಿ ಅವರು ಮಾಡ್ತಾ ಇರುವ ಕೆಲವೊಂದು ಕರ್ಮಗಳಿಗೆ ಅನುಸರಣಕ್ಕಾಗಿ ಇವರು ಹದ್ದೋಬಸ್ಸಿನಲ್ಲಿ ಇಡಕ್ಕಾಗಿ ಅವರು ಈ ತರ ಕೆಲಸ ಮಾಡಿದ. ಇದ್ರ ಬಗ್ಗೆ ಇನ್ನು ಸಾಕಷ್ಟು ವಿಚಾರ ಮಾಡಕ್ಕಾಗ್ತು. ಅದರಲ್ಲಿ ಹವ್ಯಕರಿಗೆ ಅನೇಕ ರೀತಿಯ ಅಧ್ಯಾತ್ಮ ಸಂಸ್ಕೃತಿ ಇತ್ತು ಅದರಲ್ಲಿ. ಆದರೆ ದ್ರಾವಿಡ ಕಾಲದ ಇರಲಿಲ್ಲ. ಅವರು ಹೋಮ ಹವನ ಎಲ್ಲದೂ ಇರುತ್ತು ಅದರಲ್ಲಿ. ದ್ರಾವಿಡರಿಗೆ ಯಾರು ಹೋಮವನ್ನು ಮಾಡಿದವರು ಅಲ್ಲ. ಅವರಿಗೆ
ಎಲ್ಲ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದೂ ಬಂದಿದ್ದು ಇವರು ನಮ್ಮ ಆರ್ಯ ದ್ರಾವಿಡರಿಗೆ ಇದು ಯಾವುದು ಕಲೆ ಸಂಸ್ಕೃತಿಗಳು ಇರುವುದಿಲ್ಲ. ಅವರು ಮಾಡ್ತಾ ಇರುವ ದೇವರ ಪೂಜೆಗಳನ್ನು ಅಥವಾ ಅವರು ಮೂರ್ತಿ ಪೂಜೆ ನೋಡಿದಾಗ ಅದರಲ್ಲಿ ದೇವತಾ ವಿಗ್ರಹ ಸ್ಪಷ್ಟವಾಗಿರುವುದಿಲ್ಲ, ಅದೇನು ಅಸ್ಪಷ್ಟವಾಗಿರುತ್ತು. ಅದರಲ್ಲಿ ಸಾಧಾರಣವಾಗಿ ಕಾಡು ಜನಾಂಗದಲ್ಲಿ ಒಂದು ದೇವಿಯ ಚಿತ್ತ ನೋಡಿದಾಗ ದೇವಿ ಚಿತ್ತ ಅಂತ ಹೇಳಕ್ ಬರ್ತಾ ಇಲ್ಲ. ಯಾಕೆಂತಂದ್ರೆ ಅದು ಏನೋ ಒಂದು ಮೂರ್ತಿಯನ್ನು ತೋರುತ್ತೆ ಹೊರತು ಅದು ದೇವಿ ಚಿತ್ತ ಅಂತ ಹೇಳಕ್ ಬರ್ತಿಲ್ಲ. ಕಾಡು ಜನಾಂಗದಲ್ಲಿ ಕೆಲವು ದೇವಿಗಳನ್ನು ಪೂಜೆ ಮಾಡ್ತಾರೆ. ಅದೇ ದೇವಿಯನ್ನ ಅನೇಕ ಕೈಗಳನ್ನು, ಕಾಲುಗಳನ್ನು ಅಥವಾ ಮತ್ತೇನೊಂದು ಶಕ್ತಿಯನ್ನು ಕೊಟ್ಟು ಪೂಜೆ ಮಾಡಿದಾಗ, ಸ್ವರೂಪವನ್ನು ಕೊಟ್ಟು ಪೂಜೆ ಮಾಡಿದಾಗ ಅದು ಏನೊಂದು ಕಳೆ ಇದ್ದಿತ್ತು. ಆ ಕಳೆ ಬರೀ ಇಷ್ಟಂತಲ್ಲ, ಇವತ್ತು ಯಾರು ದೇವರನ್ನು ನೋಡಿಲ್ಲ, ದೇವರನ್ನು ನೋಡಿದ್ರು ಕೂಡ ಆರ್ಯರು ಕೊಟ್ಟಂತ ಕೊಡುಗೆ ಅದು. ದೇವರು ಹೇಗಿರ್ತ, ಕಲ್ಪನೆ ಹೇಗಿರ್ತಂತ. ಆದರೆ ದ್ರಾವಿಡರಿಗೆ ಅದು ಇಲ್ಲ, ಅವರು ತಮ್ಮದೇ ಆದ ರೀತಿಯಲ್ಲಿ ಹೋಗಿದ್ದ. ಜೊತೆಗೆ ಈ ದ್ರಾವಿಡರು ಸಾಮಾನ್ಯವಾಗಿ ಯಾವುದೇ ರೀತಿಯ ಹೊಂದಾಣಿಕೆ ಈ ದ್ರಾವಿಡಿಗೆ ಇರಲಿಲ್ಲ. ಇವರು ಇರಾನಿಗಳು, ನೀಗ್ರೋಗಳು, ಮಲ್ಲರು, ಕಾಡು ಜಾತಿಯ ಜನರು ಮತ್ತು ಸಿಂಧು ಕಣಿವೆಯ ಮೂಲಕ ಬಂದವರಾಗಿರ್ತಾರೆ. ಯುವನರು, ಕಾಪಾಳಿಕರು, ಬರ್ಬರು, ಕ್ರೂರಿಗಳು ಅಂತ ಹೇಳ್ತಾ ಈ ದ್ರಾವಿಡರಿಗೆ ಪಶ್ಚಿಮ ತುಜಕಿಸ್ತಾನ ಹಾಗೂ ಹೊರ ಪ್ರದೇಶದಿಂದ ಬಂದ ಕಪ್ಪು ಬಣ್ಣದ ಗಿಡ್ಡ ತಲೆಯ ಜನರು ಈ ದ್ರಾವಿಡರು. ಯಾವ ರೀತಿಯ ಬುದ್ಧಿ ಇರಲ್ಲ, ಅಜ್ಞಾನ ಮತ್ತು ಹೊರಟಾಗಿ ಇರುವ ಅಲಮಾರಿ ಬುಡಕಟ್ಟೆ ಜನಾಂಗದವರು ಆಗಿದ್ದಂತ ಈ ದ್ರಾವಿಡರಾಗಿದ್ದ. ಇವರೂ ಕೂಡ ಹೊರಗಿಂದ ಬಂದ, ಪಶ್ಚಿಮ ಅಂದ್ರೆ ಮಲೇಷಿಯಾದಿಂದನೂ ಬಂದವರು, ಆಮೇಲೆ ಬೇರೆ ಬೇರೆ ಹೊರ ದೇಶಗಳಿಂದನೂ ಬಂದವರು, ಆಮೇಲೆ ಅಫ್ಘಾನಿಸ್ತಾನದಿಂದನೂ ಬಂದವರು, ಸಿಂಧೂ ಕಣಿ ಆ ಕಡೆಯಿಂದನೂ ಬಂದವರು, ಇವರು ಬೇರೆ ಬೇರೆ ಕಡೆಯಿಂದನೂ ಬಂದವರು ಇವರೆಲ್ಲ. ಹಾಗಾಗಿ ಈ ದ್ರಾವಿಡರು ಸಾಧಾರಣವಾಗಿ ಇಂಥ ಗುಣವನ್ನು ಹೊಂದಿರ್ತಾರೆ. ಆರ್ಯರು ಮೂಲ ಬೇರೆ ಬೇರೆ ಇದ್ದರೂ ಕೂಡ ಇವರು ಸಾಧಾರಣವಾಗಿ ಹಿಂದೂವರನ್ನರು ಕರೀತ. ಇವರಿಗೆ ಇವರು ಗೌರವರ್ಣದವರು. ಯಾರು? ಆರ್ಯರು ಗೌರವರ್ಣದವರು. ಅವರಂದೇ ಕಪ್ಪು ಅಥವಾ ಮತ್ತೇನೋ ಅಜ್ಞಾನ ಇರಂತ ಜನ ಅಲ್ಲ, ಸಂಸ್ಕೃತಿ ಅಂತ ಜನರು ಅವರು. ಇವರು ಉತ್ತರ ಏಷ್ಯಾದಿಂದ ಬಂದ ಅಂತ ಹೇಳ್ತಾರೆ. ಉತ್ತರ ಏಷ್ಯಾದಿಂದ ಬಂದ ಅಂತ ಹೇಳ್ತಾರೆ. ಇವರು ಗೌರವ ವರ್ಣರಂಜಿತ, ಬುದ್ಧಿ, ವಿವೇಕ ಇರುವ, ಎತ್ತರ ಇರುವ, ಸರ್ವ ಶಿಕ್ಷಣ ಜ್ಞಾನ ಸಂಪನ್ನರಾಗಿದ್ದ, ಉಡುಗೆ ತೊಡುಗೆ, ಆಹಾರ ಭದ್ರತಾಗಳಲ್ಲಿ ಪರಿಣಿತಿ ಇದ್ದವರು ಅಂತಲೂ ಹೇಳ್ತಾರೆ. ಸುಶ್ರುತ ಸಮಾಜದ ಸುಂದರ ಸಂಸ್ಕೃತಿದಾಯಕ ಇವರದಾಗಿತ್ತು ಅಂತ ಹೇಳ್ತಾರೆ. ದ್ರಾವಿಡರು ಯಾರೂ ಸಹ ಯಾವುದೇ ವೇದ ಯಾಗ ಕಾಮನ ಪುರಾಣದಲ್ಲಿ ಏನೂ ಗೊತ್ತಿರೋದಿಲ್ಲ ಅವರಿಗೆ. ಇದನ್ನೆಲ್ಲ ಆಯದ ದ್ರಾವಿಡಿಗೆ ಕಲಿಸಿಕೊಟ್ಟಿರ್ತಾರೆ. ಒರಟಾಗಿ ಇರುವ, ವಿರೋಧ ಮಾಡುವ, ಹಿಂಸ ಪಶುಪಶುಗಳಂತೆ ವರ್ತಿಸುವ ಸ್ವಭಾವವನ್ನು ಹೊಂದಿರುವ ದ್ರಾವಿಡರಿಗೆ ಅವರನ್ನ ಕಂಟ್ರೋಲ್ ಮಾಡಕ್ಕಾಗಿ ಯುದ್ಧ ಮಾಡ್ತಿದ್ವೇ ಹೊರತು ದುರುದ್ದೇಶದಿಂದ ದ್ರಾವಿಡರ ಮೇಲೆ ಯಾವುದೇ ಕಾರಣಕ್ಕೂ ಅವರು ಯುದ್ಧ ಮಾಡ್ತಿರ್ಲಿಲ್ಲ, ಅಥವಾ ದ್ರಾವಿಡ ಮೇಲೆ ಅವರಿಗೆ ಯಾವುದೇ ದ್ವೇಷ ಮನೋಭಾವನೆ ಇದ್ದಿರಲಿಲ್ಲ. ಯಾಕೆಂದ್ರೆ ದ್ರಾವಿಡರು ತಮ್ಮಂತೆ ಮನುಷ್ಯರಂತ ತಿಳ್ಕೊಂಡಿದ್ದ, ತಮ್ಮಂತೆ ಜೀವನಂತ ತಿಳ್ಕೊಂಡಿದ್ದ. ಅವರಿಗೆ ಸಂಸ್ಕೃತಿಯನ್ನು ಕಲಿಸುವ ಉದ್ದೇಶದಿಂದ ಈ ಆರ್ಯರು ಹೋರಾಡ್ತಾ ಇದ್ದ. ಇದರಲ್ಲಿ ಎಷ್ಟೋ ಜನ ಆರ್ಯರು ಏನು ಹೇಳ್ಕೊಟ್ಟಿದ್ದಾರೆ ಕಲಿತು ಪ್ರಯತ್ನ ಪಡ್ತಾರೆ ಅಂತವ್ರು ಈಗಲೂ ಇದ್ದ, ಹಿಂದೆ ಇದ್ದಿದ್ದ. ಇದರಲ್ಲಿ ಎಷ್ಟೋ ಜನ ದ್ರಾವಿಡರು ತಮ್ಮ ಹಕ್ಕಿನ, ತಮ್ಮ ಸಾಮ್ರಾಜ್ಯದ ಸ್ಥಾಪನೆಗೆ ದಕ್ಷಿಣ ಭಾರತದ ಕಡೆಗೆ ಒಂದು ತೊಂದರೆ ಕೊಡ್ತಾ ಇದ್ದ. ದ್ರಮಿಳ ಅಂದ್ರೆ ತಮಿಳು, ತೆಲುಗು, ಮಲಯಾಳಂ, ಮರಾಠ ಪ್ರದೇಶದಲ್ಲಿ ನೆಲೆ ನಿಂತ ಇಂತಹ ಇವರಿಗೆ ಕಂಟ್ರೋಲ್ ಮಾಡ್ತಿದ್ದ, ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಇಲ್ಲೇನಾಯ್ತು ಅಂತಂದ್ರೆ ಪರಿಸ್ಥಿತಿಯಲ್ಲಿ ನಮ್ಮ ಹವ್ಯಕರು ತಮಿಳು ತೆಲುಗಿನಲ್ಲಿ ಬಂದವರು, ತಮಿಳು ತೆಲುಗಿನ ಬಂದೇ ಬರ್ತಾರೆ. ಯಾಕೆ ಅಂತಂದ್ರೆ ಸಂಸ್ಕೃತ ಅನ್ನೋದು
ತಮಿಳು ಮತ್ತು ತೆಲುಗು ಹೋತು ಅಂತ ತಿಳ್ಕೊಂಡ. ತಪ್ಪು ಈ ಅಭಿಪ್ರಾಯ. ಯಾಕೆಂತಂದ್ರೆ ದ್ರಾವಿಡರು ಬಂದಿದ್ವಿ ಹೊರತು ದ್ರಾವಿಡರು ಅಲ್ಲಿಗೆ ಬಂದಿಲ್ಲ. ಆರ್ಯ ಉತ್ತರ ಭಾರತದಲ್ಲೇ ಇದ್ದಿದ್ದ. ಅದಿಷ್ಟು ಆರ್ಯಾವರ್ತ ಅಥವಾ ಬ್ರಹ್ಮಾವರ್ತ ಉತ್ತರ ಭಾರತ ಪೂರ್ಣ ಆಗಿದ್ದಕ್ಕಾಗಿ ಅದು ದಕ್ಷಿಣ ಭಾರತದವರಿಗೂ ಬರ್ತಾ ಇದ್ದಕ್ಕಾಗಿ ತಮ್ಮ ನೆಲೆಗಾಗಿ ಇವರು ಬಂತ. ತಮ್ಮ ನೆಲೆ ಅಷ್ಟಕ್ಕೆ ಬಂದವರು ಅಲ್ಲ ಅವರು. ಚಿತ್ರ ಹಿಂಸೆಗಳನ್ನೆಲ್ಲ ಕೊಡಿಸ್ ಮಾಡಿದ, ಮತಾಂಧಗಳನ್ನೆಲ್ಲ ಮಾಡಿಸ್ ನೋಡ್ದ, ಇದ್ದಾಗ ಒಂದೇ ಕೊಡಿಸ್ ಮಾಡಿದ. ಯಾರು? ದ್ರಾವಿಡರು. ದ್ರಾವಿಡರಿಗೆ ಯಾವುದೇ ಕರುಳಿರಲಿಲ್ಲ. ಅವರಿಗೆ ಏನಪ್ಪ ಅಂತಂದ್ರೆ ಮಾಂಸಾಹಾರ ಒಂದೇ ಗೊತ್ತು. ಅವರಿಗೆ ಯಾವುದೇ ರೀತಿಯ ಸಂಸ್ಕೃತಿ ಇದ್ದಿರುವುದಿಲ್ಲ. ಅವರಿಗೆ ಯಾವುದೇ ರೀತಿಯ ವಿವೇಕ ಇದ್ದಿರುವುದಿಲ್ಲ. ಆದರೆ ಆರ್ಯರು ಹಂಗಲ್ಲ. ಆರ್ಯರಿಗೆ ಅವರಿಗೆ ಇರುವಂತ ಉದ್ದೇಶ, ವಿವೇಕತೆ, ಧರ್ಮ, ನೀತಿ ಈ ದ್ರಾವಿಡರಿಲ್ಲ. ಅದಕ್ಕಾಗಿ ಹೇಳ್ತಾರೆ ಆರ್ಯರು ದ್ರಾವಿಡರಾಗಿದ್ರೆ, ದ್ರಾವಿಡರು ಆರ್ಯರಾಗಿದ್ರೆ, ಆದರೆ ದ್ರಾವಿಡರನ್ನು ಆರ್ಯರಂತೆ ಮಾಡಕ್ ಸಾಧ್ಯ ಅಂತ. ಆದರೆ ಅವರು ಪೂರ್ಣ ದ್ರಾವಿಡರನ್ನು ಆರ್ಯರಾಗಿದ್ರೆ ಅದೇ ಸಂಸ್ಕೃತಿಯನ್ನು ಅವ್ರಿಗೆ ಕಳಿಸ್ಬೇಕು ಅಂತ ಅಷ್ಟೇ ಹೊರತು ದ್ರಾವಿಡರ ಮೇಲೆ ಆರ್ಯರಿಗೆ ಯಾವುದೇ ಚೂರು ದ್ವೇಷ ಇರೋದಿಲ್ಲ. ಅಥವಾ ಇಂಥ ದ್ರಾವಿಡರು ಎಲ್ಲರೂ ಆರ್ಯರ ದ್ವೇಷಿಗಳು ಹೇಳ್ತಾ ಇದ್ದ. ಆರ್ಯರು ನಮ್ಮನ್ನು ದ್ವೇಷಿಸಿದ್ದ, ನಮ್ಮನ್ನು ಓಡಿಸಿದ್ದ ಹೇಳ್ತಾ ಇದ್ದ. ದ್ರಾವಿಡರನ್ನು ಓಡಿಸಿದ್ದಾರೆ, ಆರ್ಯರ ಮೇಲೆ ದ್ವೇಷಕಾರರೇ ಜಾಸ್ತಿ ಇದ್ದ. ಆದರೆ ದ್ರಾವಿಡರನ್ನು ಯಾರು ಓಡಿಸ್ಲಿಲ್ಲ. ಅವರೇ ಆಗ ಮಾಡಕ್ಕಿಂತ ತಪ್ಪು ತಿಳುವಳಿಕೆಯಿಂದ ತಾವು ಮಾಡಬಾರದ ಕರ್ಮಗಳನ್ನು ಮಾಡಿಕೊತಾ ಹೋದರೆ ಆರ್ಯರು ಅವ್ರನ್ನು ಓಡಿಸದೇ ಬಿಟ್ಟು ಅವರು ಸರಿಯಾದ ರೀತಿಯಲ್ಲಿ ಶಿಸ್ತುಬದ್ಧ ನೀತಿಗಳಲ್ಲಿ ಇದ್ದಿದ್ದೇ ಆಗಿದೆ ಆರ್ಯರು ಶ್ರೇಷ್ಠಿದ್ದ. ಆದರೆ ಯುದ್ಧಗಳಿಗೆ ಆಹ್ವಾನ ಕೊಟ್ಟವರು ದ್ರಾವಿಡರೇ, ಗಾಳಿಯನ್ನು ಕೆಳಿಸಿದವರು ದ್ರಾವಿಡರೇ. ಆದರೆ ಸುಖ ಸುಮ್ಮನೆ ಕೇಳಿದರೆ ಅವ್ರ ಸಂಸ್ಕೃತಿ ಶಿಸ್ತುಬದ್ಧ ಇರ್ತಾರೆ. ಅವರಿಗೆ ಶಾಂತಿ ಪ್ರಿಯರು. ಅವರು ಯಾವತ್ತು ಅಶಾಂತಿ ಪ್ರಿಯರಲ್ಲ. ಪ್ರಜೆಗಳಲ್ಲಿ ಶಾಂತಿ ಮುಗಿಸುವುದಿತ್ತು. ಹಾಗಾದ್ರೆ ಮಯೂರವರ್ಮನು ಕೂಡ ದ್ರಾವಿಡ ಆಗಲಕ್ಕಲ್ಲ. ಮಯೂರವರ್ಮ ಯಾಕಿದ್ರಲ್ಲ, ಅವನು ಕೂಡ ಆರ್ಯನೇ, ಮೂಲತಃ ಬಂದವನು. ಹೇಮಾಂಗದ ಮಗನಾದರೂ ಕೂಡ ಮಯೂರವರ್ಮ ಅವನು ಮೂಲತಃ ಬೆಳೆಯಿತು. ಅದರಲ್ಲಿ ಹೇಮಾಂಗನ ಮುಂಚಿತವಾಗಿಯೂ ಯೋಚನೆ ಮಾಡಿದಾಗ ಮಯೂರವರ್ಮನ ಮೂಲನೇ ಉದ್ದೇಶ ಬೇಕೇ ಹೊತ್ತವಾಗ. ಈಗ ಆ ವಿಚಾರ ಬೇಡ. ಮಯೂರವರ್ಮನ ಪೂರ್ವ ವಿಚಾರ ಮಾಡ್ತಾ ಹೋದರೆ ಅದು ದೊಡ್ಡ ಕಥೆನೇ ಆಗ್ಬಿಡ್ತದೆ. ಅದಕ್ಕೂ ಒಂದು ರಾಮಾಯಣ ಮಹಾಭಾರತ ಆಗಕ್ಕೆ ಸಾಧ್ಯ. ಆದ್ದರಿಂದ ಆ ವಿಚಾರ ಬೇಡ. ನಾವು ಈಗ ಏನಪ್ಪ ಅಂದ್ರೆ ಆರ್ಯವರ್ತ ಬ್ರಹ್ಮಾವರ್ತ ಅಂತ ಹೇಳ್ತಾರೆ. ಆರ್ಯವರ್ತ ಬ್ರಹ್ಮಾವರ್ತ, ಬ್ರಹ್ಮಾವರ್ತ ಮೂರದ್ದು. ಆರ್ಯವರ್ತ ನಂತರ ಭರತ ಚಕ್ರವರ್ತಿಯಿಂದ ಅಂದ್ರೆ ಭರತ ಚಕ್ರವರ್ತಿ ದುಷ್ಯಂತ ಮಹಾರಾಜ, ಅವನ ಮಗ ಭರತ ಅಂದ್ರೆ ದುಷ್ಯಂತ ಮತ್ತು ಶಕುಂತಲ ಮಗ ಭರತ. ಅವರಿಂದ ಹೆಸರು ಬಂದಿತ್ತು ಭಾರತ ದೇಶಕ್ಕೆ ಆರ್ಯವರ್ತ, ನೈಮಿಷಾರಣ್ಯ, ಜಮ್ಮು ದ್ವೀಪ, ಹೀಗೆ ಅನೇಕ ಹೆಸರು ಬಂತು. ಆಮೇಲೆ ಅವನ ಹೆಸರೇ ಭಾರತ ಅಂತಲೂ ಬಂತು. ಈ ವಿಚಾರಗಳನ್ನ ನಾನು ಮೊದಲೇ ಹೇಳಿದ್ದೆ. ನಮ್ಮ ಆರ್ಯರ ಸಂಸ್ಕೃತಿ ಸಂಪ್ರದಾಯ ಅಂದ್ರೆ ನಮ್ಮ ಹವ್ಯಕರ ಅಂದ್ರೆ ಆರ್ಯರ ಸಂಸ್ಕೃತಿ ಸಂಪ್ರದಾಯ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದು ಅಂದ್ರೆ ಅದು ಸುಂದರ. ಅದನ್ನ ಬಾಯಿಂದ ಹೇಳಕ್ ಆಗ್ತದೆ. ಅದನ್ನ ತಿಳ್ಕೊಂಡು ಅರ್ಥಪೂರ್ವ ನಡ್ಕೊಂಡಾಡಿ ಏನಂತ ಗೊತ್ತಾಗ್ತದೆ. ಆದ್ರಿಂದ ನಾನು ಅಂದ್ರೆ ಹೇಳೋ ವಿಚಾರ ಏನು ಅಂದ್ರೆ ಈ ಹವ್ಯಕರ ವಿಚಾರದಲ್ಲಿ ಇನ್ನೂ ವಿಮರ್ಶೆ ಮಾಡ್ತಾ ಹೋದಾಗ ಬಹಳಷ್ಟು ಇತ್ತು. ಇನ್ನೂ ಹೆಚ್ಚಿನ ವಿಚಾರಗಳು ತುಂಬಾ ಇರುತ್ತಿರಲಿ. ಯಾಕೆಂದ್ರೆ ವಿಚಾರಗಳ ವಿಮರ್ಶೆಗಳು ಇಲ್ಲಿಗೆ ಮುಗಿಲಿಲ್ಲ, ನಡೀತಾ ಇದ್ರು. ಎಷ್ಟೋ ಜನ ದ್ರಾವಿಡರು ಹೇಳ್ತಾ ಕೆಲವರು ನಾವು ಇಲ್ಲಿಂದ ಅಲ್ಲ ಹೊರದೇಶದವರು ಅಂದ್ರೆ ಆರ್ಯರು ಹೊರ ಕಡೆಯಿಂದ ಬಂದರು, ಹೊರ ದೇಶದಿಂದ ಹೊರ ಕಣ್ಣಿನಿಂದ ಬಂದರು ಅಂತ ಹೇಳ್ತಾ ಇದ್ದ. ಆದರೆ ಅವ್ರದ್ದೆಲ್ಲ ಎಣಿಕೆ ತಪ್ಪಿದ್ದು. ಶಿಲಾ ಶಾಸನಗಳು ತಾಮ್ರ ಶಾಸನಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಅವ್ರು ಇದ್ದಂತೆ ಹೇಳ್ತಾ. ಹಿಂದೆ ರಾಜ ಮಹಾರಾಜ ಬರೆದಿದ್ದ ಶಾಸನಗಳು ಇವತ್ತಿನವರೆಗೂ ಇದ್ದು. ರಾಜ ಮಹಾರಾಜರು ಅವರು ಹೋದರೂ ಕೂಡ ಶಿಲಾ ಶಾಸನಗಳು ಹೋಗಲಿಲ್ಲ, ತಾಮ್ರ ಶಾಸನಗಳು ಹೋಗಲಿಲ್ಲ. ಆದ್ದರಿಂದ ಇನ್ನು ಅವಶೇಷಗಳು ಸಾಕಷ್ಟಿತ್ತು. ಭೂಮಿಯನ್ನು ಉತ್ಖನನ ಮಾಡಿದಾಗ ಸಾಕಷ್ಟು ಇನ್ನು ಬೇಕಾದ ಶಿಲಾ ಶಾಸನಗಳು ತಾಮ್ರ ಶಾಸನಗಳು ಅದು ಇನ್ನು ಅವಶೇಷಗಳು ಸಿಗಲಕ್ಕೂ ಈ ಹವ್ಯಕರ ಬಗ್ಗೆ ಇನ್ನೂ ಕಂಡು ಹಿಡಿಯಕ್ಕೆ ಸಾಧ್ಯ ಇತ್ತು ಅಂತ ಹೇಳ್ತಿ. ಮತ್ತು ಎರಡದಾಗಿ ಇನ್ನೂ ಹೇಳಂತ ವಿಚಾರಗಳು ಇದ್ದು ಈ ಚಿತ್ರಕ್ಕೆ ಇಲ್ಲಿ ಮುಗಿಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹವ್ಯಕರದ ಮೂಲ ಏನಿತ್ತು ಅಂತಂದ್ರೆ ಆರ್ಯರ ಹತ್ತತ್ರಕ್ಕೆ ಬಂದರೂ ಕೂಡ
ಆರ್ಯರು ಹವ್ಯಕರು ಹೇಗಾಗ್ತ ಅಂತ ಒಂದು ಪ್ರಶ್ನೆಗಳು ಬರ್ತಾ ಇತ್ತು. ಯಾಕೆಂದರೆ ಆರ್ಯರು ಹವ್ಯಕ ಬ್ರಾಹ್ಮಣರೇ ಅಂತ ಬಂತು. ನಾನು ಹೌದು ಅಂತ ಹೇಳ್ತೀನಿ. ಯಾಕೆಂತಂದರೆ ಹಿಂದೆ ಕೃತಯುಗ ಪೂರ್ವದಲ್ಲಿ ಅಗಸ್ತ್ಯ ಮಹಾಮುನಿಗಳು, ವಶಿಷ್ಠ ಮಹರ್ಷಿ, ಹಿಂದೆ ಸಪ್ತ ಋಷಿಗಳೆಲ್ಲರೂ ಸೇರಿ ಅವರೂ ಕೂಡ ರಾಜಾಡಳಿತ ಮಾಡಿದವರೇ ಆಗಿದ್ದ. ಅದಕ್ಕಾಗಿ ಅವರೂ ಕೂಡ ಆರ್ಯರೇ ಆಗಿದ್ದ. ಅಲ್ಲೂ ಕೂಡ ಆರ್ಯರೂ ಕೂಡ ಗಾಯತ್ರಿ ಮಂತ್ರಾದಿಗಳನ್ನ, ವೇದ ಮಂತ್ರಗಳನ್ನ, ಸಂಪ್ರದಾಯ ಸಂಸ್ಕೃತಿಗಳನ್ನ ಎಲ್ಲ ಕಲ್ತಿರ್ತ ಹವ್ಯಕ ಭಾಷೆಗಳನ್ನ ನೋಡಿ ಗುರುತಿಸಿ ಅವರೇ ತಂದವರು ಆರ್ಯರು. ಅವರನ್ನು ಹವ್ಯಕರು ಅಂತ ಹೇಳಿ ಅವರೇ ಹೇಳಿದವರು. ಹೊರತು ಹವ್ಯಕರ ತಾವೇ ಉದ್ಭವಿಸಿದರಲ್ಲ, ಅವರು ಸೃಷ್ಟಿಗೊಂಡವರಲ್ಲ, ಜಾತಿನೂ ಅಂತ ಒಂದು ಪರಂಪರೆ, ಸಂಪ್ರದಾಯ ಹಿಂದಿನಿಂದಲೂ ಬಂದಂಥ ಪರಂಪರೆ. ಇದು ಮೂಢನಂಬಿಕೆ ಆಗ್ತಾ ಇಲ್ಲ. ಇದು ಯಾರು ಬೇಕಾದರೂ ಕೂಡ ಇದನ್ನು ಇನ್ನೊಮ್ಮೆ ಪರಿಶೀಲಿಸಿ ನೋಡ್ಬೇಕು. ಇದು ಒಂದೊಂದು ವಿಚಾರ ಒಂದೊಂಥರ ಬರ್ತಿತ್ತು, ಅಲ್ಲ ಅಂತಲ್ಲ. ಆದರೆ ಸಂಶೋಧನೆ ಅರ್ಥ ಇದ್ದು ಹೇಳಿ ನಾನು ಎಲ್ಲ ಹವ್ಯಕ ಬಂಧು ಮಿತ್ರರಿಗೆಲ್ಲ ಮತ್ತು ಸಂಬಂಧಿಕರಿಗೆ, ಸ್ನೇಹಿತರಿಗೆ ಮತ್ತು ಸಹೋದರ ಸಹೋದರಿಗೆ ಎಲ್ಲರಿಗೂ ಕೂಡ ನನ್ನ ಚಿತ್ತ ಪ್ರಣಾಮಗಳನ್ನು ಹೇಳ್ತಾ, ಈ ನವರಾತ್ರಿ ಶುಭ ಸಂದರ್ಭದಲ್ಲಿ ಈ ಪಿತೃ ಪಕ್ಷ ಕಳೆದ ನಂತರ ನವರಾತ್ರಿ ಬರ್ತಾ ಇತ್ತು. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನವರಾತ್ರಿ ಪ್ರಯುಕ್ತ ಶುಭಾಶಯಗಳನ್ನು ಹೇಳ್ತಾ, ಈ ಹವ್ಯಕರ ವಿಚಾರದ ಸಂಕೀರ್ಣದ ಬಗ್ಗೆ ಅಥವಾ ಈ ವಿಚಾರ ವಿಮರ್ಶೆಯ ಬಗ್ಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೆ. ಎಲ್ಲರಿಗೂ ನನ್ನ ಪ್ರಣಾಮಗಳು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಟ್ಟುಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಲು, ಶೇರ್ ಮಾಡಲು ವಿನಂತಿಸುತ್ತೇನೆ.